ಮೂಡಾದಲ್ಲಿ ಸೈಟ್ ಅನ್ನ ಪಡೆದುಕೊಂಡ ನಂತರ ಮುಖ್ಯಮಂತ್ರಿಗಳಿಗೆ ಶುರುವಾದಂತಹ ಕಂಟಕ ರಾಜಭವನದಿಂದ ಪ್ರಾಸಿಕ್ಯೂಷನ್ ವರೆಗೂ ಬಂದು ತಲುಪಿದೆ. ಸೊ ಈಗ ಇದೇ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಪ್ರಶ್ನಿಸಿ ಈಗ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟಕ್ಕೆ ಈಗ ಮುಂದಾಗಿದ್ದಾರೆ. ಹೈಕೋರ್ಟ್ ಕದ ತಟ್ಟಬೇಕಾ, ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬೇಕಾ ಎಂಬ ಬಗ್ಗೆ ಕಾನೂನು ತಜ್ಞರು ಹಿರಿಯ ವಕೀಲರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಈ ವೇಳೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಹಾಜರಿದ್ದರು. ನಾಳೆ ಹೈಕೋರ್ಟ್ನಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದ ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ನಾಳೆ ಬೆಂಗಳೂರಿಗೆ ಬರಲಿದ್ದು ಸಿದ್ದರಾಮಯ್ಯನವರ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಅವರ ಜೊತೆಗೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ದಿನಪೂರ್ತಿ ಭಾರೀ ವಿದ್ಯಮಾನಗಳು ಇವತ್ತು ನಡೆದವು. ಸಿಎಂ ಕಾವೇರಿ ನಿವಾಸಕ್ಕೆ ಸಚಿವರು, ಶಾಸಕರು, ನಾಯಕರೆಲ್ಲ ಭೇಟಿ ಕೊಟ್ಟರು. ಮತ್ತೊಂದು ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿ ಚರ್ಚೆಯನ್ನ ಮಾಡಿದರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಏನೆಲ್ಲ ವಿದ್ಯಮಾನಗಳು ಆಗಿವೆ ಅಂತ ಮುಖ್ಯ ಕಾರ್ಯದರ್ಶಿಯಿಂದ ರಾಜ್ಯಪಾಲರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಭ್ರಷ್ಟಾಚಾರ ಆರೋಪ ಎದುರಿಸ್ತಾ ಇರುವಂತಹ ಸಿಎಂ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಆ ಸಂಕಷ್ಟಗಳು ಏನು ಅನ್ನೋದನ್ನ ನೋಡೋಣ. ಸೊ ಎಫ್ಐಆರ್ ದಾಖಲಾದ್ರೆ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಇದೇ ಸಮಸ್ಯೆ. ಮುಖ್ಯಮಂತ್ರಿಯಾಗಿ ಒಂದು ವಿಚಾರಣೆಯನ್ನ ಎದುರಿಸಬೇಕಾದ್ರೆ ಅವರು ಆ ಸ್ಥಾನದಲ್ಲಿ ಇರಬೇಕಾ ಅಥವಾ ಬೇಡವಾ, ನೈತಿಕತೆ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದಲ್ಲ, ನೈತಿಕತೆ ಪ್ರಶ್ನೆ. ಒಬ್ಬ ಮುಖ್ಯಮಂತ್ರಿಯಾಗಿ ವಿಚಾರಣೆಯನ್ನ ಫೇಸ್ ಮಾಡೋದು ಹೇಗೆ ಅನ್ನೋದು ಅಲ್ಲಿ ಒಂದು ಕಡೆಗೆ. ಎಫ್ಐಆರ್ ದಾಖಲಾದ್ರೆ ವಿಚಾರಣೆಯನ್ನು ಸಹಜವಾಗಿ ಎದುರಿಸಲೇಬೇಕು. ಕೋರ್ಟ್ ಮುಂದೆ ನಿಲ್ಲಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಅವರು ಮುಖ್ಯಮಂತ್ರಿಯಾಗಿಯೇ ಮುಂದುವರೆದು ಈ ತನಿಖೆಯನ್ನು ಎದುರಿಸುವಂಥ ಪರಿಸ್ಥಿತಿ. ಕೋರ್ಟ್ ಏನಾದರೂ ಅದಕ್ಕೆ ಸ್ಟೇ ಕೊಟ್ಟರೆ ಈ ಸಮಸ್ಯೆ ಬರೋದಿಲ್ಲ, ತನಿಖೆ ಅಲ್ಲಿಗೆ ನಿಲ್ಲುತ್ತೆ. ಸದ್ಯಕ್ಕೆ ಆಡಳಿತದ ಜೊತೆಗೆ ಕೋರ್ಟ್ ಕೇಸ್ ಅನ್ನು ನಿರ್ವಹಿಸಬೇಕಾದಂಥ ಒತ್ತಡ ಅವರ ಮೇಲೆ ಸಹಜವಾಗಿಯೇ ಬರುತ್ತೆ. ಬಟ್ ಇದರಲ್ಲಿ ಮುಖ್ಯಮಂತ್ರಿಗಳು ಹೇಗೆ ಆರೋಪಿ ಸ್ಥಾನದಲ್ಲಿ ನಿಲ್ತಾರೆ ಅನ್ನೋದೇ ಬಹುದೊಡ್ಡದಾಗಿ ಕಾಡುವಂಥದ್ದು. ಇಡೀ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಆರೋಪಿ ಹೇಗಾಗ್ತಾರೆ ಅಂತ ಹೇಳಿ ಕೇಸ್ ತಿರುವು ಪಡೆದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿಯಬೇಕಾದಂತಹ ಆತಂಕ ಅನ್ನುವಂಥದ್ದು ಒಂದು ಕಡೆಗೆ. ಕೇಸ್ ತಿರುವು ಪಡ್ಕೊಂಡ್ರೆ ಅಂದರೆ ಕೋರ್ಟ್ ಇದಕ್ಕೆ ಸ್ಟೇ ಕೊಡದೆ ತನಿಖೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ ತನಿಖೆಗೆ ಹೋಗಬೇಕಾಗತ್ತೆ, ಫೇಸ್ ಮಾಡಬೇಕಾಗಿತ್ತು. ಇವೆಲ್ಲ ಬಂದಾಗ ಗೊತ್ತಿಲ್ಲ, ನಾಳೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಪರಿಸ್ಥಿತಿ ಹೇಗಿದೆ, ಆ ಪರಿಸ್ಥಿತಿ ಬಂದಾಗ ಅದನ್ನು ಫೇಸ್ ಮಾಡೋದು ಹೇಗೆ, ಆಗಲೂ ಹೀಗೆ ಇರಬೇಕಾ ಅನ್ನುವಂಥದ್ದೆಲ್ಲ ಇದೆ. ಹೈಕಮಾಂಡ್ ಬೆಂಬಲ, ಆಪ್ತ ವಲಯವು ಕೂಡ ದೂರ ಸರಿಯುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಕೋರ್ಟ್ ಆ ಥರ ಡಿಸಿಷನ್ಗೆ ಬಂದರೆ ಪಕ್ಷದ ಮೇಲಿನ ಹಿಡಿತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕಾದಂತಹ ಸವಾಲು ಅವರಿಗಿದೆ. ಪ್ರತಿಪಕ್ಷಗಳಿಂದ ನಿರಂತರವಾಗಿ ಟೀಕೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಇದೆ. ಈ ಹಿಂದೆ ಅವರು ಮಾತನಾಡ್ತಾ ಇದ್ರು, ಯಡಿಯೂರಪ್ಪನವ್ರ ವಿಚಾರದಲ್ಲಿ ಜೈಲಿಗೆ ಹೋಗಿ ಬಂದವರು ಅಂತ ಹೇಳಿ, ಅವರ ಪಕ್ಷದಲ್ಲಿದ್ದಂಥವ್ರನ್ನ ಜೈಲಿಗೆ ಹೋಗಿ ಬಂದವರು ಅಂತೆಲ್ಲ ಹೇಳ್ತಾ ಇದ್ರು. ಈಗ ಅವರು ಕೂಡ ಭ್ರಷ್ಟಾಚಾರದಲ್ಲಿ ಇಲ್ಲಿಯವರೆಗೂ ಕೂಡ ಯಾವ ಕಳಂಕವನ್ನು ಹೊರದೇ ಇರುವಂತಹ ಸಿದ್ದರಾಮಯ್ಯನವರು ಈ ಒಂದು ಕಪ್ಪು ಚುಕ್ಕೆಯನ್ನು ಹೊತ್ತ ನಂತರ ಪದೇ ಪದೇ ಅದನ್ನು ಅನಿಸಿಕೊಳ್ಳುವಂಥದ್ದು ಇದೆಯಲ್ಲ, ಬಹಳ ಕಷ್ಟ. ಏನೂ ಮಾಡದೇನೆ ಈ ರೀತಿಯಾಗಿ ಅನಿಸ್ಕೊಳ್ಳುವಂಥ ಪರಿಸ್ಥಿತಿ, ಅಲ್ಲೇನೋ ಆಗಿದೆ ಅನ್ನುವಂಥದ್ದು, ಆಗೋದಾದ್ರೆ ಏನು ಪರಿಸ್ಥಿತಿ, ಇವೆಲ್ಲವೂ ಕೂಡ ಇದ್ದಾವೆ. ಇವತ್ತು ಯಾರೆಲ್ಲ ಏನು ಮಾತಾಡಿದ್ದಾರೆ ನೋಡೋಣ. ಬರ್ತಾರೆ ನಮ್ಮ ಅಭಿಷೇಕ್ ಸಿಂಘ್ವಿ, ಕಪಿಲ್ ಸಿಬ್ಬಲ್ಲು, ಅವ್ರನ್ನೆಲ್ಲ ನಮ್ಮ ಪಕ್ಷದ ಅಡ್ವೊಕೇಟ್ಗಳು ಕೂಡ. ಅವರು ಇಫ್ ನೀಡ್ ಬಿ ಸೀನಿಯರ್ ಕೌನ್ಸಿಲ್ಸ್ ಅಗತ್ಯ ಇದ್ರೆ ಅದು ಅವರು ಬರ್ತಾರೆ. ಕ್ಯಾಬಿನೆಟ್ ಡಿಸಿಷನ್ ಅನ್ನೇ ಅವರು ಡಿಫೈ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಮೇಲೆ ಹಾಕಿರೋದು ಗೊತ್ತು, ಶಶಿಕಲಾ ಜೊಲ್ಲೆ ಮೇಲೆ ಹಾಕಿರೋದು ಗೊತ್ತು, ಜನಾರ್ದನ್ ರೆಡ್ಡಿ ಹಾಕಿರೋದು ಗೊತ್ತು, ನಿರಾಣಿ ಮೇಲೆ ಹಾಕಿರೋದು ಗೊತ್ತು. ಆದರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ನಾವು ಬಿಟ್ಟಿದ್ದು. ಈಗ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ. ಇರೋ ಆಪ್ಷನ್ಸ್ ಒಂದೇ, ಲೋಕಾಯುಕ್ತಕ್ಕೆ ಕೊಡಬೇಕಾಗ್ತದೆ. ಯಾಕೆ ಬಿಟ್ರಿ ಅಂತ ನನ್ನ ಪ್ರಶ್ನೆ. ಯಾಕೆ ಬಿಟ್ರಿ? ಹೋಗ್ಲಿ ಬಿಡು ಅಂತ ಬಿಡೋದೇ ತಪ್ಪಲ್ವಾ? ಒಂದು ಅಪರಾಧ ನಡೆದಿದೆ ಅಂತಂದಾಗ ಅದನ್ನು ಹೋಗ್ಲಿ ಬಿಡು ಅನ್ನುವಂಥದ್ದು ಕೂಡ ಅಷ್ಟೇ ಅಪರಾಧ ಅಲ್ವಾ ಮಾನ್ಯ ಗೃಹ ಮಂತ್ರಿಗಳೇ? ತಪ್ಪು ಮಾಡಿದ್ರಿ ನೀವು ಆ ವಿಚಾರದಲ್ಲಿ. ಈಗ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅಂದರೆ ಇದು ದ್ವೇಷದ ರಾಜಕಾರಣ ಆಗಲ್ವಾ? ಇದರಲ್ಲಿ ಮುಖ್ಯವಾಗಿರುವಂಥದ್ದು ಸೇಮ್ 2011 ವಿಚಾರಕ್ಕೆ ಹೋಗೋದಾದ್ರೆ ಯಡಿಯೂರಪ್ಪನವ್ರ ಮೇಲೆ ಹೀಗೆ ಪ್ರಾಸಿಕ್ಯೂಷನ್ ವಿಚಾರ ಬಂತು. ಆಗಲೂ ಕೂಡ ಅವರ ಪಕ್ಷದಲ್ಲಿದ್ದಂಥವರೆಲ್ಲ ನಾವು ಯಡಿಯೂರಪ್ಪನವ್ರ ಪರವಾಗಿದ್ದೀವಿ ಅಂತೇಳಿ ಹೋರಾಟಗಳನ್ನು ಮಾಡಿದರು. ಲಿಂಗಾಯತ್ ಸಮುದಾಯದಲ್ಲಿರುವಂಥ ಹಲವು ಯುವಕರು ಬಂದು ಹೋರಾಟವನ್ನು ಮಾಡಿದರು. ಎಲ್ಲವೂ ಕೂಡ ಆಗೋಯ್ತು. ಇದು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ಟೀಕೆಗಳನ್ನು ಕೂಡ ಮಾಡಿದರು. ಅದರ ಜೊತೆಗೆ ಆ ಪಕ್ಷದಲ್ಲಿ ಅನೇಕರು ಹೊಸ ಸೂಟ್ಗಳನ್ನೆಲ್ಲ ಹೊಲ್ಸಕ್ಕೆ ಶುರು ಮಾಡಿದರು. ಯಾಕೆ ಅಂದರೆ ಕುರ್ಚಿ ಖಾಲಿ ಆಗುತ್ತೆ, ನಾವು ಹೋಗಿ ಕೂತ್ಕೊಳ್ಳೋಣ ಅಂತೇಳಿ ಟವೆಲ್ ಹಾಕಕ್ಕೆ ಶುರು ಮಾಡಿದರು. ಅನಂತಕುಮಾರ್ ಅವರಾಗಿರ್ಬೋದು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಇವು ಸಾಲು ಸಾಲು ಹೆಸರುಗಳಿದ್ದಾವೆ. ಅದರಲ್ಲಿ ಆಗಿರೋದು ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ್ ಆದರು. ಈಗಿಲ್ವೇ?
ಈಗಲೂ ಕೂಡ ಕಾಯ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಹೇಳ್ತಾ ಇರ್ಬೋದು ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ, ಅವಕಾಶ ಸಿಕ್ಕರು ನಾನು ಆಗ್ತೀನಿ ಅಂತ ಕೂತ್ಕೊಳ್ಳೋರು ತುಂಬಾ ಜನ ಅವರ ಪಕ್ಷದಲ್ಲಿದ್ದಾರೆ. ಒಂದು ಕಾನೂನಾತ್ಮಕವಾಗಿ ಹೋರಾಟ ಆಗಬೇಕು, ಇನ್ನೊಂದು ರಾಜಕೀಯವಾಗಿರುವಂಥ ಹೋರಾಟ. ಇದು ಆಗೇ ಆಗತ್ತೆ. ಶೆಲ್ಟರ್ ತೆಗೆದುಕೊಳ್ಳೋದೇ ರಾಜಕೀಯವಾಗಿ ಹೋರಾಟ, ಹಿಂದ್ಗಡೆಗೆ ಕಾನೂನಾತ್ಮಕವಾಗಿರುವಂಥ ಹೋರಾಟ ನಡೆಯುತ್ತೆ. ಮುಂದುಗಡೆಗೆ ಹೇಳೋದೇ ಇದು ದ್ವೇಷದ ರಾಜಕಾರಣಿ, ಉದ್ದೇಶಪೂರ್ವಕವಾಗಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಮುಂದೆ ರಕ್ಷಣಾ ಕವಚವಾಗಿ ನಿಂತ್ಕೊಳ್ಳುತ್ತೆ. ಹಿಂದ್ಗಡೆಗೆ ಕಾನೂನಾತ್ಮಕವಾಗಿ ನಡೀತಾ ಇರುತ್ತೆ ಹೋರಾಟಗಳು. ಬಟ್ ಅದರ ಅಲ್ಟರ್ನೇಟಿವ್ ಪಕ್ಷದೊಳಗೆ ಇಲ್ಲಿ ಸ್ಥಾನ ಖಾಲಿ ಆದರೆ ನಾನು ಕೂತ್ಕೊಳ್ಳೋಣ ಅಂತ ಹೇಳಿ ಟವೆಲ್ ಹಾಕೋಕ್ಕೂ ಕೂಡ ಒಂದಿಷ್ಟು ಜನ ಕಾಯ್ತಾ ಇರ್ತಾರೆ. ಯಾರ್ಯಾರು ನಿಮ್ಮ ಗಮನಕ್ಕೆ ಇರುತ್ತೆ. ಇನ್ನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬುಧವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆದಿದ್ದಾರೆ. ಪ್ರಕರಣದ ಬಗ್ಗೆ ಶಾಸಕರಿಗೆ ಮನವರಿಕೆ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಸರ್ಕಾರ ಸ್ವಲ್ಪ ಮಟ್ಟಿಗೆ ಶಾಕ್ ಆಗಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಶಾಂತಿಯುತ ಪ್ರತಿಭಟನೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ವಿರುದ್ಧ ಪರಮೇಶ್ವರ್ ಸಚಿವ ಪ್ರಿಯಾಂಕ ಖರ್ಗೆ ಕೂಡ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಹಳೆ ಸ್ನೇಹಿತ ಸಿಎಂ ಇಬ್ರಾಹಿಂ ಕೂಡ ಸಿಎಂ ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ. ಇನ್ನು ರಾಜ್ಯಪಾಲರ ವಿರುದ್ಧ 2ನೇ ದಿನವೂ ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಗಳು ಇವತ್ತು ನಡೆಯಿತು. ಬೆಂಗಳೂರಿನ ವಿಜಯನಗರ, ಗೋವಿಂದರಾಜನಗರ ಕಾರ್ಯಕರ್ತರು ಜಿಟಿ ಮಾಲ್ ಎದುರು ಪ್ರತಿಭಟನೆಯನ್ನು ನಡೆಸಿ ರಾಜ್ಯಪಾಲರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪೊಲೀಸರು ಪ್ರತಿಭಟನಾಕಾರನ ವಶಕ್ಕೆ ಪಡೆದರು. ರಾಜಭವನ, ಬಿಜೆಪಿ ಶಾಸಕರು, ಸಚಿವರ ಮನೆಗಳಿಗೆ ನಾಳೆ ಮುತ್ತಿಗೆ ಹಾಕ್ತೀವಿ ಅಂತ ಕಾರ್ಯಕರ್ತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಕೂಡ ಅಲರ್ಟ್ ಆಗಿದ್ದಾರೆ. ಮೈಸೂರಿನ ನಂಜನಗೂಡು ಎಪಿಎಂಸಿ ವೃತ್ತದಲ್ಲೂ ಕೂಡ ಕಾರ್ಯಕರ್ತರು ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಂಡ್ಯದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಸಿಡಿದೆದ್ರು. ಕೋಲಾರ, ಹಾಸನ, ಹಾವೇರಿ, ಶಿವಮೊಗ್ಗದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ ಕಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ, ಒಂದು ದೊಡ್ಡ ಸರ್ಕಾರನ ಇಶ್ಯೂ ಇಲ್ಲದೆ ಹೋದನ್ನ ಇಶ್ಯೂ ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡರುಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿಯುತವಾಗಿ ಮಾಡಬೇಕು. ಕೆಲವು ಕಿಡಿಗೇಡಿಗಳು ಕೆಲವರು ಬಂದು ಮಿಕ್ಸ್ ಮಾಡಿಕೊಂಡು ಕರ್ಗಿಲ್ ಹೊಡೆಯೋದು, ಲಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದವೆಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ. ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಶೇಕ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಸುಳ್ಳು ಹೇಳ್ದಂಗೆ ಆಗ್ತದೆ. ಈಗ ಕೇಂದ್ರ ಸರ್ಕಾರನೇ 17A ನೀವು ಮಾಡುವಾಗ ನೀವು ಇಂತಿಂಥ ಕ್ರಮ ತಗೋಬೇಕು ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. ವೆರಿ ವೆಲ್ ಡಿಫೈನ್ಡ್. ಅವರು ಮುಖ್ಯಮಂತ್ರಿಗಳಿಗೆ ಯಾರು, ಸಚಿವರಿಗೆ ಯಾರು ಈ SOP ನಲ್ಲಿ ಬರೆದಿದ್ದಾರೆ, ತಾವು ನೋಡಿದ್ದೀರಾ. DGP ಮಾಡಬೇಕು ಅಂತ ಇದೆ. ಅದು ಯಾವುದು ಕೂಡ ಅವರು ಗಣನೆಗೆ ತಗೊಂಡಿಲ್ಲ. ಇನ್ನೊಂದು ಭಾಗ ನಿಮ್ಗೆ ಆಧಾರ ಬೇಕಲ್ಲ ಯಾವುದಾದ್ರೂ. ಆಮೇಲೆ ಅವರು ಕ್ಯಾಬಿನೆಟ್ ಡಿಸಿಷನ್ ಅನ್ನೇ ಡಿಫೈ ಮಾಡ್ತಾ ಇದ್ದಾರೆ. ಈ ಸೆಕ್ಷನ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ನಲ್ಲಿ ಕೆಲವು ಮಾನದಂಡಗಳು 2021 ಗವರ್ಮೆಂಟ್ ಆಫ್ ಇಂಡಿಯಾ ಹಾಕಿದೆ. ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಎಲ್ಲಾನು ಗಾಳಿಗೆ ತೂರಿ ಇವತ್ತು ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ರಾಜ್ಯಪಾಲರು ಸಂವಿಧಾನವನ್ನ ಎತ್ತಿಡಿಯುವಂತ ಕೆಲಸ ಮಾಡಬೇಕು. ಅವರಿಂದಾನೇ ಸಂವಿಧಾನದ ಕೊಗ್ಗಲೆ ಆಗ್ತಾ ಇದೆ. ಕರ್ನಾಟಕದ ರಾಜಭವನ ಈಗ ಬಿಜೆಪಿಯ ಅಫಿಷಿಯಲ್ ಆಫೀಸ್ ಆಗಿದೆ. ಇವಾಗ ಮಲ್ಲೇಶ್ವರಂನಲ್ಲ ಬಿಜೆಪಿ ಅವರ ಆಫೀಸ್ ಇರೋದು, ಈಗ ಶಿಫ್ಟ್ ಆಗಿಬಿಟ್ಟಿದ್ದಾರೆ ರಾಜಭವನ್ ಅವರ ಆಫೀಸ್. ಈಗ ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ. ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ವಿವೇಚನೆ ಮಾಡಿದ ರಾಜ್ಯಪಾಲರು ಏನ್ ಕೆಲಸ ಮಾಡಿದಾರೋ ಇದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತೇವೆ. ಶ್ರೀಮಾನ್ ಸಿದ್ದರಾಮಯ್ಯ ನನಗೆ ಭೇಟಿ ಮಾಡಿದ್ದೇನೆ, ಧೈರ್ಯವಾಗಿದ್ದೇ ಇದ್ದಾರೆ. ಟಗರೋದು ಹೇಳ್ತಾರೆ ಸರ್, ಸುಪ್ರೀಂ ಕೋರ್ಟ್ ಹೋಗ್ಲಿ, ಈ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಇವ್ರು ಹೇಳ್ತಾರೆ. ರಾಜ್ಯಪಾಲ ಇವ್ರ ಮನೆ ಕ್ಲರ್ಕ, ಇವರು ಹೋಗಿ ಅಮಿತ್ ಶಾ ಮನೇಲಿ ಕೂತ್ಕೋತಾರೆ ಅಪ್ಪ ಮಗ. ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬೇಕು? ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬೋದಾಯ್ತಲ್ಲ ಅಬ್ರಾಹಿಮಿಗೆ, ಸುಪ್ರೀಂ ಕೋರ್ಟ್ ನೀನು ಹೋಗು ಅಂತ. ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರೆ ಏನ್ ನನಗೆ ಗೊತ್ತಿದೆ. ಇವೆಲ್ಲ ನಾನು ಹಳೆ ಭೂಕೈಲಾಸ ನಾಟಕ ಬರ್ದವ್, ನಾನು ಒಂದೊಂದಾಗ ನಾನೇ ತೆಗೆದಿಡ್ತೀನಿ. CM ಇಬ್ರಾಹಿಂ ಸಾಹೇಬ್ರೆ, ನೀವು ಹೇಳ್ತಾರೆ ಕನ್ನಡಿಗರ ಸ್ವಾಭಿಮಾನ ಕೆಣಕು ಬಿಟ್ಟಿದ್ದೀರಿ. ಯಾವ ಕನ್ನಡಿಗರ ಸ್ವಾಭಿಮಾನ ಕೆಣಕು? ಇದ್ರಲ್ಲಿ ಕನ್ನಡಿಗರ ಸ್ವಾಭಿಮಾನ ಏನು ಬಂತು? ಏನು ಬಂದಿದೆ ಕನ್ನಡಿಗರದ್ದು? ಅವ್ರ ಸ್ವಾಭಿಮಾನ ಯಾಕೆ ಕೆಣಕಬೇಕು? ನಮ್ಮದೆಲ್ಲ ಮುಖ್ಯಮಂತ್ರಿಗೆ ಎಲ್ಲರೂ ಮಾತನಾಡ್ತಾ ಇರೋದೇನು ಅಂತಂದರೆ
17A 218 ಸೆಕ್ಷನ್ಗಳ ಬಗ್ಗೆ ಎಲ್ಲ ಮಾತನಾಡ್ಕೊಂಡು ಹೋಗ್ತೀರಿ. ಸೆಕ್ಷನ್ಗಳನ್ನು ಬಿಟ್ಟಾಕಿ ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಯಾವ ಸೆಕ್ಷನ್ ಹಾಕಿದ್ರೆ ಏನು ಪ್ರಯೋಜನ? ಯಾವ ತನಿಖೆ ಮಾಡಿದ್ರೆ ಏನು ಪ್ರಯೋಜನ? ಕ್ಲೀನಾಗಿ ಬರ್ತಾರಲ್ವಾ? ಏನಕ್ಕೆ ಎಲ್ಲ ಸೆಕ್ಷನ್ಗಳು ಅದನ್ನು ನಿಯಮ ಬಾಹಿರವಾಗಿದೆ, ಇದನ್ನು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ, ಅಸಂವಿಧಾನಿಕವಾಗಿದೆ, ಸಂವಿಧಾನವನ್ನ ಪಾಲನೆ ಮಾಡ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇದ್ದೀರಾ, ಅಲ್ಲಾಗಿದೆಯೋ ಇಲ್ವೋ, ಏನಾಗಿದೆ, ಅಲ್ಲಿ ಕೊಟ್ಟಿರುವಂಥ ದೂರಿನಲ್ಲಿರುವಂಥ ಅಂಶಗಳ ರೀತಿಯಲ್ಲಿ ಅದಾಗಿದೆಯಾ ಇಲ್ವಾ, ಅದನ್ನು ಯಾರೂ ಮಾತನಾಡ್ತಾ ಇಲ್ಲ. ಅದನ್ನೇ ಹೇಳದ್ನಲ್ಲ, ರಾಜಕೀಯವಾಗಿ ರಕ್ಷಾ ಕವಚವನ್ನು ಇದಕ್ಕೆ ಬಳಕೆಯನ್ನು ಮಾಡ್ಕೊಳ್ತಾ ಇರೋದು. ಕ್ಲೀನಾಗಿ ಬರಲಿ ಬಿಡಿ. 40 ವರ್ಷದಿಂದ ಕಪ್ಪು ಚುಕ್ಕೆ ಇಲ್ಲದೆ ಇರುವಂಥವ್ರು ಯಾವುದೋ ಒಂದು ಅಂಟ್ಕೊಂಡಿದೆ ಅಂದರೆ ಅದನ್ನು ಕ್ಲೀನ್ ಮಾಡ್ಕೊಂಡೇ ಆಚೆ ಬರಲಿ ಬಿಡಿ. ಜನರಿಗೆ ಗೊತ್ತಾಗ್ಲಿಲ್ವಾ ಇನ್ನು ಮುಂದೆ ಹೋಗೋದಾದ್ರೆ ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಬೆನ್ನಲ್ಲೇ ಬಿಜೆಪಿ ಕೂಡ ಪ್ರತಿಭಟನೆಗೆ ಮುಂದಾಗಿದೆ. ಬಿಜೆಪಿ ಶಾಸಕರು, ಪರಿಷತ್ನ ಸದಸ್ಯರು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ನಾಳೆ ಬೆಳಗ್ಗೆ 11:30ಕ್ಕೆ ಪ್ರತಿಭಟನೆ ನಡೆಸೋಕೆ ತೀರ್ಮಾನಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯ ಆಗ್ರಹ ಮಾಡಿದ್ರು. ಈಗ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ? ಅವರು ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿದ್ದಾರೆ. ರಾಜ್ಯಪಾಲರು ದಾಖಲೆಗಳನ್ನು ನೋಡಿಯೇ ಕಾನೂನು ಪರಾಮರ್ಶೆಯನ್ನ ಮಾಡಿಯೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ತೀರ್ಮಾನ ಸಂವಿಧಾನಬದ್ಧವಾಗಿಯೇ ಇದೆ ಅಂತ ಎನ್ ರವಿಕುಮಾರ್ ಹೇಳಿದ್ದಾರೆ. ಸಿಟಿ ರವಿ ಅವರು ಮಾತನಾಡಿ, ಭ್ರಷ್ಟಾಚಾರ ಮಾಡಿದ್ದಾರೆ, ಅದಕ್ಕೆ ಸಿಎಂ ಹೆದರ್ತಾ ಇದ್ದಾರೆ ಅಂತ ಅವರು ತಮ್ಮ ಮಾತನ್ನ ಆಡಿದ್ದಾರೆ. ಹಿಂದೆ ಯಡಿಯೂರಪ್ಪನವ್ರದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಯಡಿಯೂರಪ್ಪ ಒಂದೇ ಒಂದು ಕ್ಷಣನೂ ಕೂಡ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕತೆ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ನೀವು ಆಗ್ರಹ ಮಾಡಿದಿರಿ. ಈಗ ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದೀರಾ? ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು. ಮಾನ್ಯ ರಾಜ್ಯಪಾಲರು ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡೀಲಿ ಅಂತ ಹೇಳಿದ್ದಾರೆ. ಯಾಕೆ ನೀವು ತನಿಖೆಯನ್ನೇ ವಿರೋಧಿಸ್ತಾ ಇದ್ದೀರಿ? ನೀವು ಭ್ರಷ್ಟಾಚಾರ ಮಾಡಿದ್ದೀರಿ, ಅದಕ್ಕೆ ಭಯ ಬೀಳ್ತಾ ಇದ್ದೀರಿ, ಅದಕ್ಕೆ ತನಿಖೆಗೆ ಭಯ ಬೀಳ್ತಾ ಇದ್ದೀರಿ ಅಂತ ನಾವು ಕೂಡ ಕೇಳ್ಬೋದಲ್ಲ. ಅವತ್ತೇನು ಯಡಿಯೂರಪ್ಪನವ್ರ ಬಗ್ಗೆ ಗವರ್ನರ್ ತೆಗೆದುಕೊಂಡ್ರ ಕ್ರಮನ ಇವರು ಸ್ವಾಗತ ಮಾಡಿದ್ರು. ಇವತ್ತು ಗವರ್ನರ್ ತೆಗೆದುಕೊಂಡಿರ್ತಕ್ಕಂಥ ಕ್ರಮದ ಬಗ್ಗೆ ಯಾಕೆ ಸಿದ್ದರಾಮಯ್ಯರು ವಿರೋಧ ಮಾಡ್ತಾರೆ? ಅವತ್ತು ಸಂವಿಧಾನ ಬೇರೆ ಇತ್ತಾ? ಇವತ್ತು ಸಂವಿಧಾನ ಬೇರೆ ಇದೆಯಾ? ಅದೇ ಸಂವಿಧಾನ ಅದೇ ರವಿಕುಮಾರ್ ಸರ್. ನಿಮಗೆ ಬೇಕಾದಂಗೆ ನಿಮಗಿರುತ್ತೆ, ಅವ್ರಿಗೆ ಬೇಕಾದಂಗೆ ಅವ್ರು ಇರುತ್ತೆ. ಬಳಕೆ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್. ಇನ್ನು ಮೂಡ ಹಗರಣ ಸಂಬಂಧ ಸಿಎಂ ಹಾಗೂ ಡಿಸಿಎಂ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ನಡುವೆ ಜಟಾಪಟಿ ಜೋರಾಗ್ಬಿಟ್ಟಿದೆ. ಸಿಎಂ ಹಿಂದೆ ಬಂಡೆಯಾಗಿ ನಿಲ್ತೀನಿ ಅಂತ DK ಶಿವಕುಮಾರ್ ಹೇಳಿಕೆಗೆ ತಿರುಗೇಟನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಬಂಡೆ ಅನ್ನೋದೇ ಬಹಳ ಡೇಂಜರು. ಕೇರಳದಲ್ಲಿ ಭೂಕುಸಿತ ಆಗಿ ಹಲವಾರು ಜನ ಸಾಯೋಕೆ ಬಂಡೆಗಳೇ ಕಾರಣ ಆಗೋಗ್ಬಿಡ್ತು. ರಾಜ್ಯದಲ್ಲೂ ಈ ಬಂಡೆಗಳೇ ಕಾರಣ ಆಗೋ ಕಾಲ ದೂರವಿಲ್ಲ ಅಂತ ಅವರು ಕೊಟ್ಟರು. ನಾನು ರಾಜೀನಾಮೆ ಕೊಡಿ ಅಂತ ಕೇಳಲ್ಲ, ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ. ಸಿಎಂ ಚೇರ್ ಭದ್ರವಾಗೇ ಇದೆ ಅಂದಿದ್ದಾರೆ. ಜಂತಕಲ್ ಮೈನಿಂಗ್ ಕೇಸ್ದು ಈಗಾಗಲೇ ಹೈಕೋರ್ಟ್ ಕೇಸ್ ವಜಾ ಮಾಡಿಬಿಟ್ಟಿದೆ. ಸಾಯಿ ವೆಂಕಟೇಶ್ ಅವ್ರ ಕೇಸ್ ತನಿಖೆ ಮಾಡಿ ಅಂತ ಹೇಳಿದ್ರು. ಅಬ್ರಾಹಿಂ ಅವರು 2011ರಲ್ಲಿ ನನ್ನ ಮೇಲೆ SM ಕೃಷ್ಣ ಮತ್ತು ಧರ್ಮಸಿಂಗ್ ಮೇಲೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಟ್ಟರು. SM ಕೃಷ್ಣ ತಡೆ ತಂದಿದ್ರು ಅಂತ ಆದೇಶ ಪ್ರತಿಯನ್ನ ಓದಿದ್ರು. ಗಂಗೇನಹಳ್ಳಿ ಕೇಸ್ ಹುಡುಕ್ತಾ ಇದ್ದಾರೆ, ನನಗೆ ಅದಕ್ಕೂ ಸಂಬಂಧ ಇಲ್ಲ, ನನ್ನನ್ನು ಹೆದರಿಸೋಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಅಂತ ಕಿಡಿಕಾರಿದ್ರು. DKಶಿಯನ್ನ ಸುಪ್ರೀಂ ಕೋರ್ಟ್ಗೆ ಹೋಗಬೇಡಿ ಅಂತ ಯಾರು ಹಿಡಿದುಕೊಂಡಿದ್ದಾರೆ ಅಂತ ಕಟುವಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ಮಧ್ಯೆ ನಾಳೆ ಬಿಜೆಪಿ ಜೊತೆಗೆ ನಾವು ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ನೋದಿದೆಯಲ್ಲ, ಆ ಬಂಡೆನೇ ಡೇಂಜರ್. ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನಾನು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಲ್ಲ, ನನಗೆ ಕೊಡ್ತಾರೆ ಅಂತ ನಂಬಿಕೆ ಇಲ್ಲ. ಯಾರು ಪರ್ಮನೆಂಟ್ ಅಲ್ಲ. ಕೆಂಗಾಲ್ ಹನುಮಂತಯ್ಯನವರು ಕಟ್ಟಿರ್ತಕ್ಕಂಥ ವಿಧಾನಸೌಧದಲ್ಲಿ ಇಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳ ಚೇರ್ ಇದೆಯಲ್ಲ, ಆ ಚೇರು ಭದ್ರವಾಗೇ ಇದೆ. ಆದ್ರೆ ಚೇರ್ ಮೇಲೆ ಕೂಡ ಭದ್ರವಾಗಿರಕ್ ಆಗಲ್ಲ. ಜಂತಕಲ್ ಮೈನಿಂಗ್ದು 150 ಕೋಟಿ ಹಗರಣದ್ದು ಹೈಕೋರ್ಟ್ ನಲ್ಲಿ ಏನ್ ಆದೇಶ ಕೊಟ್ಟಿದ್ದಾರೆ? ಕ್ವಾಶ್ ಮಾಡಿದ್ರು ಹೈಕೋರ್ಟ್ ನಲ್ಲಿ. ಜಂತಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು 150 ಕೋಟಿ ಹಗರಣ, ಇದೆಲ್ಲ ಬೋಗಸ್ ಅಂತ ಹೇಳಿ. ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ಇವತ್ತು ಬೆಳಕಿಗೆ ಬಂದಿದೆ. ಇವೆಲ್ಲದರ ಕುರಿತಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ಯಾವುದೇ ಟಾರ್ಗೆಟ್ ರಾಜಕಾರಣದ ಪ್ರಶ್ನೆ ಅಲ್ಲ. ಇದು ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು ನಾವೆಲ್ಲರೂ ಸೇರಿ ನಾಳೆ ದಿನ ಗಾಂಧಿ ಪ್ರತಿಮೆಯ ಬಳಿ ಒಂದು ಹೋರಾಟವನ್ನ ಇವತ್ತು ಎರಡು ಪಕ್ಷದ ನಾಯಕರುಗಳು ಕೈಗೊಳ್ತೇವೆ. ಆಯಿತು, ಮಾಡಿ ಸರ್ ಹೋರಾಟವನ್ನ. ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಉತ್ತರ ಭಾರತದ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ. ಪಬ್ನಿಂದ ಹೊರಬಂದಂಥ ಯುವತಿ ಸ್ಥಳದಲ್ಲಾದ ಹೈಡ್ರಾಮಾದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅದೇ ರಸ್ತೆಯಲ್ಲಿ ಬೈಕ್ ಸವಾರನ ಬಳಿ ಡ್ರಾಪ್ ಪಡೆದುಕೊಂಡಿದ್ದಾಳೆ. ಬೈಕ್ನಲ್ಲಿ ಹತ್ತಿಸಿಕೊಂಡ ಕಾಮುಕ ನಿರ್ಜನ ಪ್ರದೇಶದಲ್ಲಿ ದೌರ್ಜನ್ಯ ಎಸಗಿದ್ದಾನೆ. ಯುವತಿಯ ಮೊಬೈಲ್ನಲ್ಲಿ ಇದ್ದ SOS ಅಲರ್ಟ್ ಬಟನ್ನಿಂದ ಯುವತಿ ಬದುಕುಳಿದಿದ್ದಾಳೆ. ಅಷ್ಟಕ್ಕೂ ಘಟನೆ ಏನು ಅನ್ನೋದನ್ನು ನೋಡೋದಾದರೆ ಈ ರೀತಿಯಾಗಿದೆ. ಏನು
ಸ್ನೇಹಿತನ ಜೊತೆಗೆ ಕಾರ್ನಲ್ಲಿ ಬಂದು ಕೋರಮಂಗಲದ ಪಬ್ ಒಂದರಲ್ಲಿ ಪಾರ್ಟಿಯನ್ನ ಮಾಡಿದ್ದಾಳೆ ಯುವತಿ. ತಡರಾತ್ರಿ ಪಾರ್ಟಿ ಮಾಡಿ ಹೊರ ಬಂದಿದ್ದಾರೆ ಯುವಕ ಮತ್ತು ಯುವತಿ. ಸ್ನೇಹಿತನ ಕಾರ್ ತಾನೇ ಓಡಿಸಿದ್ದಾಳೆ ಯುವತಿ. 2 ಆಟೋಗೆ ಡಿಕ್ಕಿ ಹೊಡಿತಾಳೆ. ಈ ವೇಳೆ ಆಟೋ ಚಾಲಕರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇಬ್ಬರ ನಡುವೆ ಗಲಾಟೆ ನಡೆಯುತ್ತೆ. ರಾತ್ರಿ 1 ಗಂಟೆ ಸುಮಾರಿಗೆ 1:02ಕ್ಕೆ ಕರೆ ಮಾಡ್ತಾಳೆ ಯುವತಿ. ಸ್ಥಳಕ್ಕೆ ಪೊಲೀಸರು ಆಗಮಿಸ್ತಾರೆ. ಎಸ್ಕೇಪ್ ಆಗಲು ರಸ್ತೆಯಲ್ಲಿ ಬರ್ತಿದ್ದ ಬೈಕ್ ಸವಾರನ ಬಳಿ ಡ್ರಾಪ್ ಕೇಳ್ತಾಳೆ ಯುವತಿ. ಅವನು ಯಾರು ಏನು ಅಂತ ಗೊತ್ತಿಲ್ಲ, ಆದರೆ ಡ್ರಾಪ್ ಕೇಳಿಬಿಡ್ತಾಳೆ ರಾತ್ರಿ ಹೊತ್ತಲ್ಲಿ. ಯುವತಿ ಕುಡಿದ ನಶೆಯಲ್ಲಿದ್ದಾಳೆ ಅಂತ ತಿಳಿದ ಬೈಕ್ ಸವಾರ ಹೊಸೂರು ರಸ್ತೆಯ ಬೊಮ್ಮನಹಳ್ಳಿ ಮೆಟ್ರೋ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಈ ವೇಳೆ ಮೊಬೈಲ್ SOS ಬಟನ್ ಅನ್ನ ಯುವತಿ ಒತ್ತುತ್ತಾಳೆ. ತನ್ನ ತಂದೆ ಸ್ನೇಹಿತೆಗೆ ಎಮರ್ಜೆನ್ಸಿ ಕರೆ ಹೋಗುತ್ತೆ. ಅಷ್ಟೊತ್ತಿಗಾಗಲೇ ನಿರ್ಜನ ಪ್ರದೇಶದಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಬೈಕ್ ಸವಾರ ಎಸ್ಕೋಕ್ ಆರಂಭ ಮಾಡಿರ್ತಾನೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಯುವತಿ ಇರ್ತಾಳೆ. ಲೊಕೇಶನ್ ಹುಡುಕಿ ಬಂದ ಯುವತಿಯ ಕುಟುಂಬಸ್ಥರು ನಿರ್ಜನ ಪ್ರದೇಶದಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ಯುವತಿ ಅಲ್ಲಿರ್ತಾಳೆ. ಕಾರು ಒಂದರ ಟಾರ್ಪಲ್ನಲ್ಲಿ ಯುವತಿಯನ್ನ ಕವರ್ ಮಾಡಿಕೊಂಡು ಕುಟುಂಬಸ್ಥರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ರಕ್ಷಿಸಿ ಖಾಸಗಿ ಆಸ್ಪತ್ರೆಗೆ ಈಗ ಕುಟುಂಬಸ್ಥರು ದಾಖಲಿಸಿದ್ದಾರೆ. ಬಹಳ ಎಚ್ಚರಿಕೆಯಿಂದಿರಬೇಕು ಈ ವಿಚಾರದಲ್ಲಿ. ವಿಷಯ ತಿಳಿದು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಪ್ರಕರಣ ಸಂಬಂಧ HSR ಲೇಔಟ್ನಲ್ಲಿ ಪ್ರಕರಣ ದಾಖಲಾಗಿದೆ. ದೌರ್ಜನ್ಯ ಎಸಗಿದ್ದವ ಎಸ್ಕೇಪ್ ಆಗಿದ್ದಾನೆ. ಬಂಧನಕ್ಕಾಗಿ 5 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಪೊಲೀಸರು ಒಂದು ಗೃಹ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮಧ್ಯೆ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ವಿಜಯೇಂದ್ರ ಟ್ವೀಟ್ ಮಾಡಿದ್ದು, ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ತ್ರೀ ಪೀಡಕರು, ದುರುಳರು, ಅತ್ಯಾಚಾರಿಗಳ ಅಟ್ಟಹಾಸ ವಿಪರೀತಕ್ಕೆ ಹೋಗ್ತಾ ಇದೆ. ಸರಣಿ ರೂಪದಲ್ಲಿ ಮಹಿಳಾ ದೌರ್ಜನ್ಯ ಪ್ರಕರಣಗಳು ವರದಿಯಾಗ್ತಾ ಇವೆ. HSR ಲೇಔಟ್ನ ಘಟನೆ ಅತ್ಯಂತ ಹೇಯ ಹಾಗೂ ರಾಕ್ಷಸಿ ಕೃತ್ಯವಾಗಿದೆ. ಇಂಥ ಘಟನೆಗಳಿಂದ ಕರ್ನಾಟಕ ಮತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಗಿದೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಕೂಡ ಖಂಡಿಸಿದೆ. ಅವರು ಕೋರಮಂಗಲಾಗೆ ಯಾವುದಾದ್ರೂ ಬಹುಶಃ ಗೆಟ್ ಟುಗೆದರ್ಗೆ ಹೋಗಿದ್ದಾರೆ ಅಂತ ಪ್ರಥಮ ದೃಷ್ಟಿಯ ಕಂಡು ಬಂದಿದೆ. ಆದರೆ ಇದರ ಬಗ್ಗೆ ಮುಂದಿನ ತನಿಖೆ ನಡೀತಾ ಇದೆ. ಇದರಲ್ಲಿ ಒಬ್ಬರೇ ಸಸ್ಪೆಕ್ಟ್ ಇದ್ದಾರೆ, ಕ್ರಿಮಿನಲ್. ಯಾರ ಕಡೆಯಿಂದ ಲಿಫ್ಟ್ ತಗೊಂಡಿದ್ದಾರೆ 2 ವೀಲರಲ್ಲಿ ಅವರೇ ನಮ್ಮ ಸಸ್ಪೆಕ್ಟ್ ಅಂಡ್ ಅವರ ಬಗ್ಗೆ ತನಿಖೆ ನಡೀತಾ ಇದೆ. 5 ಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ರು. ಇವ್ರ ಸರ್ಕಾರ ಅವ್ರ ಸರ್ಕಾರ ಅಂತಿಲ್ಲ, ಎಲ್ಲ ಸರ್ಕಾರದಲ್ಲೂ ಇಂಥ ಪ್ರಕರಣಗಳು ನಡೀತವೆ. ಅದು ನಡೆಯದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರುವಂಥ ಜವಾಬ್ದಾರಿ ನಿಮ್ಮೆಲ್ಲ ನಾಯಕರದಿದೆ.